10 ಎಕರೆ ಭೂಮಿ ಬೋರ್ವೆಲ್ ಇದ್ರೂ ಕೂಡ ಕೆಲವು ರೈತರು ಕೃಷಿಯನ್ನ ಬೆಳೆಯಲು ಹಿಂದೇಟ್ ಹಾಕ್ತಾ ಇದ್ದಾರೆ, ಆದಾಯನು ಕೂಡ ತೆಗಿತಾ ಇಲ್ಲ. ಆದ್ರೆ ಇಲ್ಲೊಬ್ಬ ರೈತರು ಕೇವಲ ಒಣ ಬೇಸಾಯದ ಮೂಲಕ 1 ಎಕರೆಯಲ್ಲಿ ಲಕ್ಷಾನು ರೂಪಾಯಿ ಆದಾಯನ ಗಳಿಸ್ತಾ ಇದ್ದಾರೆ. ಜೊತೆಗೆ ದೇಶೀಯ ತಳಿಗಳನ್ನ ರಕ್ಷಣೆ ಮಾಡ್ತಾ ಸಮಗ್ರ ಕೃಷಿಯಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಯಾರು, ಅವ್ರು ಯಾವ ರೀತಿಯಾದಂತಹ ಕ್ರಾಂತಿಯನ್ನ ಮಾಡಿದ್ದಾರೆ, ಎಷ್ಟು ಕಡಿಮೆ ಭೂಮಿಯಲ್ಲಿ ಯಾವ ರೀತಿಯಾದಂತಹ ಬೆಳೆಗಳನ್ನ ಬೆಳೆದಿದ್ದಾರೆ, ಅವೆಲ್ಲವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಶಿಕ್ಷಕರಿಗೆ ನಿಮ್ಮ ಪರಿಚಯನ ಮಾಡಿಕೊಡಿ ಸರ್. ನಮ್ಮ ಹೆಸರು ನಾಗರಾಜ ಶಿವಾನಂದ ಹೊಲಗೂರ್ ಅಂತ, ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಮುಗುಳಿ ಗ್ರಾಮದವರು. ನಿಮ್ಮ ಎಜುಕೇಶನ್ ಸರ್? ನಮ್ಮ ಎಜುಕೇಶನ್ PUC ಸೆಕೆಂಡ್ ಇಯರ್ ಆಗಿದೆ. ಸೊ ಈಗ ಟೋಟಲ್ ನೀವು ಎಷ್ಟು ಎಕರೆ ಭೂಮಿಯಲ್ಲಿ ಬೆಳೆದಿದ್ರಿ ಬೆಳೆಗಳನ್ನ? ನಮ್ದು ಇಲ್ಲಿ 1 ಎಕರೆ 10 ಗುಂಟೆ ಜಾಗ, ಇದು ಒಣ ಬೇಸಾಯ. ಯಾವುದೇ ಬೋರ್ವೆಲ್ ಇಲ್ಲ ಸರ್ ಇಲ್ಲಿ. ಯಾವ ರೀತಿಯಾದಂತಹ ಗಿಡಗಳನ್ನು ಬೆಳೆದಿರಿ? ಇಲ್ಲಿ ಗಿಡ ಬಂದ್ಬಿಟ್ಟು ಅರಣ್ಯ ಕೃಷಿ ಇದೆ ರೀ. ಒಂದು 480 ಕಾಡು ಮರ ಇದೆ, 150 ಹಣ್ಣಿನ ಮರಗಳಿದಾವೆ ಬೇರೆ ಬೇರೆ. ಆಮೇಲೆ ಗೆಡ್ಡೆ ಗೆಣಸುಗಳನ್ನ ಬೆಳಿತೀವಿ. ಆಮೇಲೆ ಕರಿಬೇವು, ನಿಂಬೆ, ಪೇರ್ಲ, ದಾಳಿಂಬ್ರಿ, ಹಲಸು, ನುಗ್ಗೆ, ಆಮೇಲೆ ಹುಣಸೆ, ಎಲ್ಲಾ ತರಕಾರಿಗಳನ್ನ ಬೆಳಿತೀವಿ. ಸಿರಿಧಾನ್ಯಗಳನ್ನ ಬೆಳಿತೀವಿ, ಅಕ್ಕಡಿ ಕಾಳನ್ನ ಬೆಳಿತೀವಿ. ಇಷ್ಟೆಲ್ಲ ಬೆಳಿತೀವಿ ಸರ್. ನೀವು ಗೆಡ್ಡೆ ಗೆಣಸುಗಳನ್ನ ಬೆಳಿತೀನಿ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಗೆಡ್ಡೆ ಗೆಣಸುಗಳು ಬೆಳಿತೀರಿ? ಅವ್ ಹೆಂಗಿದಾವ ಒಂದ್ ಸ್ವಲ್ಪ ತೋರ್ಸೋದಾದ್ರೆ ರೈತರಿಗೆ. ಈಗ ನಾವು ಮೊದಲು ಬರೇ ಇದನ್ನ ಒಣ ಬೇಸಾಯದಲ್ಲೇ ಬೇರೆ ಬೇರೆ ಕೃಷಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಒಂದು ಜೋಯಿಡಾ ತಾಲೂಕ್ ಹೋಗಿದ್ವಿ ರೀ ನಾವು. ಅಲ್ಲಿ ಒಂದು ಗೆಡ್ಡೆ ಗೆಣಸು ಮೇಳಕ್ ಹೋಗಿದ್ವಿ ನೋಡ್ಲಿಕ್ಕಂತ. ಅಲ್ಲಿ ನೋಡಕ್ ಹೋದ್ಮೇಲೆ ನಮ್ಗೆ ಇದೊಂದು ಆಸಕ್ತಿ ಬಂತು. ಗೆಡ್ಡೆ ಗೆಣಸು ಅಂದ್ರೆ ನಮಗೂ ಗೊತ್ತಿರ್ಲಿಲ್ಲ ಯಾವ ತರ ಏನು ಅನ್ನೋದು. ಅಲ್ಲಿ ಹೋಗಿ ನಾವು ತಿಳ್ಕೊಂಡ ಮೇಲೆ ಈ ಒಂದು ಗೆಡ್ಡೆ ಗೆಣಸುಗಳನ್ನ ನಮ್ಮ ಭೂಮಿಗೆ ಬರ್ತದೆ ಇಲ್ಲ ಅಂತೇಳಿ ಪ್ರಯೋಗ ಮಾಡ್ಕೊಂಡ್ವಿ. ಅಂದ್ರೆ ಸ್ವಲ್ಪ ಒಂದೊಂದು ಗಡ್ಡೆ 2 ಗಡ್ಡೆ ತೊಗೊಂಬಂದ್ ನಾಟಿ ಮಾಡಿದ್ವಿ. ಅದು ಸಕ್ಸಸ್ ಆಯ್ತು. ಓಕೆ. ಅಂದ್ರೆ ಈಗ ನಾವು ಈಗ ಸುಮಾರು 50 ತರದ ಗೆಡ್ಡೆ ಗೆಣಸು ಬೆಳಿತೀವಿ. ಆಮೇಲೆ ಸಿಹಿಗೆಣಸು ಒಳಗ ಒಂದು 10 ತರದ ಸಿಹಿಗೆಣಸು, ಕೆಂಪು ಬಣ್ಣ, ನೀಲಿ ಬಣ್ಣ, ಗುಲಾಬಿ ಬಣ್ಣ, ಬಿಳಿ ಬಣ್ಣ, ಆರೆಂಜ್ ಕಿತ್ತಳೆ ಬಣ್ಣ, ಪರ್ಪಲ್ ಕಲರ್, ಹಿಂಗೆಲ್ಲ ನಾವು ಬೆಳಿತಾ ಇದೀವಿ. ಅದ್ರ ಜೊತೆಗೆ ಮತ್ತೆ ಮರಗೆಣಸು ಅಂತ ಬೆಳಿತಾ ಇದೀವಿ. ಆಮೇಲೆ ಕೆಸುಗಡ್ಡೆ, RR ರೂಟು, ಪರ್ಪಲ್ ಹ್ಯಾಮ್ ಅಂತ, ವೈಟ್ ಹ್ಯಾಮು, ಉತ್ತರಿಗಡ್ಡೆ, ಆಮೇಲೆ ಸಾಕಷ್ಟು ಸುವರ್ಣ ಗಡ್ಡೆ, ಇದೆಲ್ಲ ಬೆಳಿತಾ ಇದ್ದೇವೆ ಸರ್. ಇವು ಇದೇನಾ ಗೆಣಸು? ಇದೆಲ್ಲ ಗೆಣಸು ಸರ್. ಇದೀಗ ಇದು ನೀಲಿ ಬಣ್ಣದ ಸಿಹಿ ಗೆಣಸು, ಆ ಕಡೆ ಎಲ್ಲಾ ಕೆಂಪು ಬಣ್ಣದ ಸಿಹಿ ಗೆಣಸು ಇದೆ. ಅದೊಂದು ನಾನು ಗೆಡ್ಡೆ ಗೆಣಸನ್ನ ಮಾಡೆಲ್ ಆಗಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ. ಒಂದು ಏನ್ ಪ್ರಶ್ನೆ ಅಂದ್ರೆ ಸರ್, ಈಗ ಕೆಲವೊಂದು ರೈತರ ಹತ್ರ ಬೋರ್ವೆಲ್ ಇರ್ತೈತಿ, ಆದ್ರೂ ಕೂಡ ಕೆಲವೊಂದು ರೈತರು ಬೆಳೆಯಕ್ಕೆ ಆಸಕ್ತಿನ ಇರಂಗಿಲ್ಲ. ಅದ್ರ ಕಾರಣ ನೀವು ಒಣ ಬೇಸಾಯದ ಮೂಲಕನೇ ಇಷ್ಟೊಂದು ಬೆಳೆದಿದ್ರಿ, ಹೆಂಗ್ ಸಾಧ್ಯ? ಏನಿಲ್ಲ ಸರ್, ನಾವೀಗ ಒಂದು ಕೃಷಿ ಮಾಡ್ಬೇಕಾದ್ರೆ ಬೋರ್ವೆಲ್ ಬೇಕು, ನಮ್ಗೆ ಭೂಮಿ ಜಾಸ್ತಿ ಬೇಕು, ಟ್ರ್ಯಾಕ್ಟರ್ ಬೇಕು ಅಂತ ಹೇಳೋದು ಅದು ಮೂಢನಂಬಿಕೆ. ಯಾಕಂದ್ರೆ ಇವತ್ತು ಆಸಕ್ತಿ ಬೇಕು. ಆಸಕ್ತಿ ಇತ್ತು ಅಂದ್ರೆ ನಾವು ಕಲ್ಲು ಭೂಮಿಯಲ್ಲೇ ಬಂಗಾರ ಬೆಳಿಬಹುದು. ಅಂದ್ರೆ ಈಗ ನಮ್ದು ಇದು ಗುಡ್ಡಗಾಡು ಪ್ರದೇಶ ಇದು, ಇಲ್ಲಿ ಕಲ್ಲು ಬಿಟ್ರೆ ಏನೂ ಇಲ್ಲ ಇಲ್ಲಿ. ಈಗ ನೀವು ನೋಡ್ತಾ ಇದ್ರಿ, ಈಗ ಮೆತ್ತನ ಹಾಸಿಗೆ ಬಂದಂಗ ಆಗ್ತತಿ. ಹೌದೌದ್ರಿ. ಅಂದ್ರೆ ನಾವು ಭೂಮಿನ ಫಲವತ್ ಮಾಡಿದೇವೆ, ಇದು ಬರಡು ಭೂಮಿನ ಫಲವತ್ ಮಾಡಿದೇವೆ. ನಮ್ಮ ಉದ್ದೇಶ ಇಷ್ಟೇ, ಪರಿಸರ ಉಳಿಸ್ಬೇಕು. ಅದ ಕಾಡು ಬೆಳೆಸಿ ನಾಡು ಉಳಿಸಿ ಅಂತಾರ. ಅದೊಂದು ಇದರಿಂದ ನಾವು ಪರಿಸರನ ಪ್ರೀತಿಸಿ, ಪರಿಸರದ ಜೊತೆಗೆ, ಪ್ರಕೃತಿಯ ಜೊತೆಗೆ ಪ್ರೀತಿಯಿಂದ ನಾವು ಪ್ರಾಣಿ ಪಕ್ಷಿಗಳು ಯಾವುದಕ್ಕೂ ತೊಂದರೆ ಆಗದಂಗೆ, ಅಂದ್ರೆ ಮಣ್ಣು ನೀರು ಯಾವುದು ನಾಶ ಆಗದಂಗ ನಾವು ಪ್ರೀತಿಯಿಂದ ಕೃಷಿ ಮಾಡಿದ್ರೆ ಎಲ್ಲವೂ ಸಕ್ಸಸ್ ಮಾಡ್ಬೋದು ಸರ್. ಅಂದ್ರೆ ಭೂಮಿಯನ್ನ ಪೂಜಿಸ್ಬೇಕು, ಭೂಮಿಯಿಂದನೇ ಪ್ರೀತಿಸ್ಬೇಕು. ಭೂಮಿ ಪ್ರೀತಿಸಿ ಯಾವ್ದು ಬೆಳೆಯೋದು ಬೆಳಿಬಹುದು. ಈಗ ನಾವು 106 ಎಕರೆ ಜಮೀನ್ ಇಟ್ಕೊಳ್ತೀವಿ, ಬರೇ ನಾವು ದುಡ್ಡು ಮಾಡೋದ್ರಲ್ಲೇ ಹೊಂಟಿದೀವಿ. ನಾವು ಭೂಮಿ ಆರೋಗ್ಯ ಇರ್ಬೋದು, ಮಣ್ಣಿನ ಆರೋಗ್ಯ, ಪರಿಸರದ ಕಾಳಜಿ ಏನು ನಾವು ನೋಡ್ತಾ ಇಲ್ಲ. ಬರೇ ದುಡ್ಡು ಬರ್ಬೇಕು, ಭೂಮಿ ಹಾಳಾದ್ರೂ ಚಿಂತಿಲ್ಲ. ಭೂಮಿಯಲ್ಲಿ ಎಲ್ಲಾನು ಹೀರ್ಕೊಂಡು ನಾವು ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ದು. ಈಗ ನಾವು ಸಣ್ಣ ಜಮೀನ್ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ತಾ ಇದ್ದೇವೆ. ಈಗ ನೀವು ಗೆಡ್ಡೆ ಗೆಣಸುಗಳನ್ನ ಹೊರತುಪಡಿಸಿ ಮತ್ತೆ ಯಾವ ರೀತಿಯಾದಂತಹ ಗಿಡಗಳನ್ನ ಬೆಳಿತೀರಿ? ಈಗ ಗೆಡ್ಡೆ ಗೆಣಸುಗಳನ್ನು ಹೊರತುಪಡಿಸಿ ಅಂದ್ರೆ ನಮ್ದು ಮೊದ್ಲು ಗೆಡ್ಡೆ ಗೆಣಸು ಬೆಳೆದಕ್ಕಿಂತ ಪೂರ್ವದೊಳಗ ನಾವು ಬದು ಸುತ್ತಲೂ ಎಲ್ಲ ಒಂದು 480 ಕಾಡು ಮರ ಹಾಕೊಂಡಿದ್ವಿ ನಾವು. ಕಾಡು ಮರ, ಆಕಾಶ ಇರ್ಬೋದು, ಸಿಲ್ವರ್ ಇರ್ಬೋದು, ಗಾಳಿ ಗಿಡ ಇರ್ಬೋದು, ಸಾಗವಾನಿ ಇರ್ಬೋದು, ಹೆಬ್ಬೆ ಇರ್ಬೋದು, ಮಹಾಗನಿ ಇರ್ಬೋದು, ಎಲ್ಲ ಸೇರಿ ಒಂದು 480
ಅರಣ್ಯ ಕೃಷಿ ಇದೆ. ಹ್ಮ್ ಅದರ ಮಧ್ಯ ನಮ್ಮ 1 ಎಕರೆ 10 ಗುಂಟೆ ಜಾಗದಾಗ 65 ಮಾವಿನ ಗಿಡ ಹಚ್ಕೊಂಡಿದ್ವಿ 30 ಅಡಿ ಅಂತರದೊಳಗ. ಹ್ಮ್ ಅದ್ರಾಗ ಒಂದು 15 ಅಡಿ ಅಂತರದೊಳಗ ನಾವು ಗೋಡಂಬಿ ಗಿಡ ನಾಟಿ ಮಾಡ್ಕೊಂಡಿದ್ವಿ. ಓಕೆ. ಅದರದ್ದು 7.5 ಅಡಿ ಗ್ಯಾಪಿಗೆ ಮತ್ತೊಂದು ಜವಾರಿ ಕರಿಬೇವು ಹಾಕೊಂಡಿದ್ದೀವಿ. ಅದರ ಮಧ್ಯೆ ಏನೇ ನಾವು ಈಗ ಗೆಡ್ಡೆ ಗೆಣಸು ವಿಭಾಗ ಒಂದ್ ಮಾಡ್ಕೊಂಡಿದೀವಿ. ಆಮೇಲೆ ಸಿರಿಧಾನ್ಯ ವಿಭಾಗ ಅಂತ ಒಂದ್ ಮಾಡ್ಕೊಂಡಿದೀವಿ. ಅಕ್ಕಡಿ ಕಾಳು ವಿಭಾಗ ಅಂತ ಒಂದ್ ಮಾಡ್ಕೊಂಡಿದೀವಿ. ಅಂದ್ರೆ ನಮ್ ಮನೆಗೆ ಏನ್ ಬೇಕು ಅದಷ್ಟೇ ನಾವು ಬೆಳ್ಕೊತಾ ಇದೀವಿ ಇಲ್ಲಿ. ಆದ್ರೆ ನಮ್ಮ ಉದ್ದೇಶ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಮ್ದು ಎಲ್ಲವೂ ಉಳಿಬೇಕು. ಭೂಮಿ ಉಳಿಬೇಕು, ಮಣ್ಣು ಉಳಿಬೇಕು, ನೀರು ಉಳಿಬೇಕು, ಪರಿಸರ ಉಳಿಬೇಕು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ಬೇಕು. ನಾವು ಬೆಳೆಯುವಂತ ಆಹಾರ ಗುಣಮಟ್ಟದ್ದಾಗಿರ್ಬೇಕು. ನಾವು ಬೆಳೆದು ಹೆಚ್ಚಿನದಾಗಿ ಬೆಳೆದ್ರೆ ಮಾರಾಟ ಮಾಡಿದ್ರು ಗ್ರಾಹಕರಿಗೆ ಒಂದು ಒಳ್ಳೆ ಪೌಷ್ಟಿಕ ಆಹಾರ, ಒಳ್ಳೆ ಒಂದು ಶುದ್ಧವಾದ ಆಹಾರನ ನಾವು ಮಾರ್ಕೆಟಿಗೆ ಕೊಡುವ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಯಾವ್ದು ಬೋರ್ವೆಲ್ ಇಲ್ಲ, ಏನಿಲ್ಲ, ಒಣ ಬೇಸಾಯದ ಮೂಲಕನೇ ನೀವು ಮಾಡ್ತಾ ಇರುವಂತದ್ದು. ಹೌದು ಸರ್. ಅಂದ್ರ ಈಗ ಬೋರ್ವೆಲ್ ಇಲ್ಲ ಸರ್ ನಮ್ದು. ನಾವು ಸಣ್ಣ ರೈತರಾದ್ರಿಂದ ನಮಗದು ಬೋರ್ವೆಲ್ ಹಾಕ್ಸ್ಲಿಕ್ಕೂ ಬಂಡವಾಳ ಇಲ್ಲದೆ ಇರ್ಬೋದು ಒಂದು. ಆಮೇಲೆ ಕೃಷಿ ಒಳಗೆ ಏನಾದ್ರೂ ಸಾಧನೆ ಮಾಡಬೇಕಲ್ಲಪ್ಪ. ಈಗ ಒಂದ್ ಏನಾದ್ರೂ ರೈತರ ಒಂದು 10 ಗಿಡ ಹಚ್ಚು ಅಂದ್ರೆ ನಮ್ದು ಬೋರ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ನಾವು ಏನೂ ಬೋರ್ವೆಲ್ ಇಲ್ಲದೆ ಸಾವಿರಾರು ಮರಗಳನ್ನ ನಾವು ಬೆಳೆಸಿದ್ದೇವೆ ಇಲ್ಲಿ. ಅಂದ್ರ ಇದನ್ನ ನೋಡಿ ಆದ್ರೂ 4 ಜನರು ನಾವು ಬೋರ್ವೆಲ್ ಇದ್ದು ಕೂಡ ಯಾಕೆ ಬೆಳಿಬಾರ್ದು ಗಿಡ ಅನ್ನೋದು ಅವ್ರ ಮನದೊಳಗೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ತರ ಪರಿಸರನ ನಾವು ಬೆಳೆಸಿದ್ದೇವೆ ಸರ್. ಈಗ ಗೆಡ್ಡೆ ಗೆಣಸು ಹೇಳಿದೆ ನಾನು 8 ಕಲರ್ ಅಂತ. ಅದರಲ್ಲಿ ಇದು ಈಗ ಗುಲಾಬಿ ಬಣ್ಣದ ಸಿಹಿಗೆಣಸಿದು. ಒಳಗಡೆ ಎಲ್ಲ ಗುಲಾಬಿ ಬಣ್ಣ ಇರ್ತೈತ್ರಿ. ಆಮೇಲೆ ಇದು ಕೆಂಪು ಬಣ್ಣದ ಸಿಹಿಗೆಣಸು. ಇದು ಅಂದ್ರೆ ಮೇಲೆಲ್ಲ ಕೆಂಪು ಬಣ್ಣದ ಇರ್ತೈತಿ. ಈಗ ಮಾರ್ಕೆಟ್ನಾಗೆಲ್ಲ ನಾವು ನೋಡಿರ್ತೀವಿ. ಅದರ ಜೊತೆಗೆ ಇದೆಲ್ಲ ನೀಲಿ ಬಣ್ಣ, ಆಮೇಲೆ ಬಿಳಿ ಬಣ್ಣ, ಆಮೇಲೆ ಪರ್ಪಲ್ ಕಲರ್, ಆರೆಂಜ್ ಕಲರ್, ಆಮೇಲೆ ಹಳದಿ ಕಲರ್, ಈ ತರ ತೆಳು ನೀಲಿ, ಹಿಂಗೆಲ್ಲ ಒಂದು 8 ಬಣ್ಣದ ಸಿಹಿಗೆಣಸನ್ನ ನಾವು ಬೆಳೆದು ಅದನ್ನ ಪ್ರಯೋಗ ಮಾಡಿದೀವಿ. ಈಗ ಭೂಮಿಗೆ ನಮ್ಮ ಭೂಮಿ ಸಕ್ಸಸ್ ಆಗಿದಾವ. ಇದನ್ನ ಮುಂದಿನ ದಿನದೊಳಗೆ ನಾವು ಜಾಸ್ತಿ ಮಾಡೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೀವು ಕಾಡ್ ಮರ ಅಂತ ಹೇಳಿದ್ರಿ, ಕಾಡ್ ಮರಗಳು ತಗೊಂಬಂದಿವಿ, ಎಲ್ಲ ಸುತ್ತಲೂ ಕಾಡ್ ಮರಗಳನ್ನ ಹಾಕಿದೀವಿ. ಈ ಕಾಡ್ ಮರಗಳನ್ನ ಹಾಕೋ ಥಾಟ್ ನಿಮ್ಗೆ ಎಲ್ಲಿಂದ ಬಂತೆ, ಹೆಂಗ? ಈಗ ನಾವು 2013ನೇ ಇಸ್ವಿಗೆ ಒಂದು ಬೈಪ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಮ್ಗ ಸಪೋರ್ಟ್ ಮಾಡ್ತಾರೆ. ಅವಾಗ ಅವರು ಕಾಡ್ ಮರ ಬದುಗೆಲ್ಲ ಕಾಡ್ ಮರ ಕೊಡ್ತೀವಿ, ನಿಮ್ಮ ಹೊಲದೊಳಗೆಲ್ಲ ಮಾವು ಕೊಡ್ತೀವಿ, 1 ಎಕರೆಕ 40 ಗಿಡ ಕೊಡ್ತೀವಿ ಅಂತ ಒಂದು ಯೋಜನೆ ಬಂತು. ನಮ್ದು 1 ಎಕರೆ 10 ಗುಂಟೆ ಜಾಗ ಇರೋದ್ರಿಂದ ಒಂದು 65 ಗಿಡ ಕೊಟ್ರು ಅವರು. ಕೊಟ್ಟ ಮೇಲೆ ಈಗ ಸಾಗವಾನಿ, ಹೆಬ್ಬೇವು, ಸಿಲ್ವರ್ ಗಿಡ, ಗಾಳಿ ಗಿಡ ಹಿಂಗೆಲ್ಲ ಕೊಟ್ರು. ಕೊಟ್ಟಾದ ನಂತರ ಮತ್ತೆ ನಮ್ಗ ಪ್ರೀತಿ ಜಾಸ್ತಿ ಬಂತು, ಇನ್ನೂ ಗಿಡ ಮರ ಬೆಳೆಸ್ಬೇಕು ಅಂತ. ಮತ್ತೆ ನಾವು ಅರಣ್ಯ ಇಲಾಖೆಗೆ ಹೋದ್ವಿ, ಒಂದು ಅಪ್ಲಿಕೇಶನ್ ಕೊಟ್ವಿ. ಅವರು ಒಂದಿಷ್ಟು ಗಿಡ ಕೊಟ್ರು, ಮತ್ತೆ ಒಂದು 106 ಗಿಡ. ಮತ್ತೆ ನಾವು ಹೆಬ್ಬೇವು, ಮಹಾಗನಿ ಮತ್ತೆ ಹೆಚ್ಚು ಮಾಡ್ಕೊಂಡ್ವಿ. ಅವರು ಬೈಪ್ನವರು ಒಂದು 200 ಗಿಡ ಕೊಟ್ರು. ಮತ್ತೆ ನಾವು ಒಂದು 300 ಗಿಡನ ಬೇರೆ ಬೇರೆ ಇಲಾಖೆಯಿಂದ ತಗೊಂಡ್ಬಂದು ಹಚ್ಕೊಂಡ್ವಿ ನಾವು. ಸುಮಾರು 480 ಗಿಡ ಬದುವನ್ಯಾಗ ಅದಾವ. ಆಮೇಲೆ ಇವೆಲ್ಲ ಮಾವಿನ ಜೊತೆಗೆ ಮತ್ ನಾವೇನ್ ಮಾಡಿದ್ವಿ, ದುಡ್ಡು ಕೊಟ್ಟು ಮತ್ ಗೋಡಂಬಿ ಎಲ್ಲ ತಗೊಂಡ್ಬಂದ್ವಿ. ಗೋಡಂಬಿ ತಗೊಂಡ್ಬಂದ್ವಿ, ಕರಿಬೇವು ತಗೊಂಡ್ಬಂದ್ವಿ, ನಿಂಬೆ ಗಿಡ ತಗೊಂಡ್ಬಂದ್ವಿ, ಸೇಲ್ ಗಿಡ ತಗೊಂಡ್ಬಂದ್ವಿ. ಹಂಗ ಒಂದೊಂದು ಇನ್ನೂ ಹಣ್ಣಿನ ಮರ ಜಾಸ್ತಿ ಮಾಡ್ಬೇಕು ಅಂತ ಮತ್ತೆ ದಾಳಂಬರಿ, ಹಲಸಿನ ಗಿಡ, ಆಮೇಲೆ ನುಗ್ಗೆ ಗಿಡ, ಆಮೇಲೆ ಸೀತಾಫಲ, ರಾಮಫಲ, ಹಿಂಗೆಲ್ಲ ನಾವು ಹೆಚ್ಚು ಮಾಡ್ತಾ ಹೊಂಟಿವಿ. ಈಗ ಟೋಟಲ್ ನಮ್ಮ ಒಂದು ರೈತರಿಗೆ ಒಂದು ಏನು ಪ್ರಶ್ನೆ ಬರುತ್ತೆ ಅಂದ್ರೆ, ಈ ಸುತ್ತಲೂ ನಾವು ಕಾಡ್ಗಿಡ ಹಾಕೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ರೈತರಿಗೆ? ಅದ ಸರ್, ಈಗ ಒಂದು ನಮ್ಮ ಬದುವು ರಕ್ಷಣೆ ಆಗುತ್ತೆ, ಆಮೇಲೆ ಜೀವಂತ ಬೇಲಿ ಅಂತ ನಾವು ಅನ್ಕೋತೀವಿ. ಅಂದ್ರೆ ಹೊಲ ರಕ್ಷಣೆ ಆಗುತ್ತೆ ನಮ್ದು. ಆಮೇಲೆ ಅತಿಯಾದ ಗಾಳಿನ ನಮ್ಮ ಹೊಲಕ್ ಬರುವಂತ ಗಾಳಿನ ತಡೆಗಟ್ಟಬಹುದು. ಆಮೇಲೆ ಅದು ಬ್ಯಾಂಕ್ನಾಗ FD ಮಾಡ್ದಂಗ್ರಿ ನಾವು. ಸುಮಾರು ಒಂದು 15ರಿಂದ 20 ವರ್ಷಕ್ಕೆ ಹೋದ್ರೆ ಈಗ ಒಂದು ಮರ ಏನೇ ಇಲ್ಲ ಅಂದ್ರೂ 10,000ಕ್ಕೆ ಮಾರ್ತಿದ್ರಿ. 10,000ಕ್ಕೆ ಮಾರಿದ್ರೆ ಒಂದು 100 ಗಿಡಕ್ಕೆ 10 ಲಕ್ಷ ಆಗ್ತದೆ. ಹಂಗ ನಾವು ಒಂದು 400-500 ಮರ ಬೆಳೆಸಿದ್ರೆ ಒಂದು 40ರಿಂದ 50 ಲಕ್ಷ ರೂಪಾಯಿ ನಮ್ಗ ಒಂದ್ ಸಂಪಾದನೆನೂ ಆಕತಿ. ಆಮೇಲೆ ವರ್ಷ ಪೂರ್ತಿ ನಮ್ಗ ಉರುವಲು ಕಟ್ಟಿಗೆಗಾಗಿ ಉರುವಲು ಸಿಗ್ತತಿ. ಅದ್ರದ್ದು ತಪ್ಪಲೆಲ್ಲ ಭೂಮಿಗೆ ಬಿದ್ದು ಹಸಿರೆಲೆ ಗೊಬ್ಬರವಾಗಿ ಪರಿವರ್ತನೆ ಆಕತಿ. ಇದೆಲ್ಲ ನೋಡ್ರಿ, ಈಗ
ಹೊಲದ ತುಂಬೆಲ್ಲ ನಮ್ ತಪ್ಪಲ ಉದುರಿ ಬಿಟ್ಟೈತಿ. ಸಾಕಷ್ಟು ಸಾವಯವ ಗೊಬ್ಬರ ಆಕತಿ. ಅಂದ್ರೆ ನೀವು ಯಾವ್ದೋ ಇದ್ರ ಗೊಬ್ಬರ ಬಳಸಂಗಿಲ್ಲ, ಯಾವ್ದೋ ನಾವು ರಾಸಾಯನಿಕ ಆಗ್ಲಿ ಗೊಬ್ಬರ ಯಾವ್ದು ಬಳಸೋದಿಲ್ಲ, ಯಾವ್ದೋ ಜೈವಿಕ ಗೊಬ್ಬರ ಆಗ್ಲಿ ಏನು ಬಳಸಲ್ಲ. ನಾವಿದನ್ನ 2020ನೇ ಇಸ್ವಿ ಮಟನು ಏನ್ ಮಾಡಿದ್ವಿ, ಜೀವಾಮೃತ, ಎರೆಹುಳ ಗೊಬ್ಬರ, ಹಸಿರೆಲೆ ಗೊಬ್ಬರ, ಈ ತರ ಸಾವಯವ ಕೃಷಿ ಮಾಡ್ತಾ ಬಂದ್ವಿ. ಅದರ ನಂತರ ನಾವ್ ಈಗ ಏನು ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ, ನೈಸರ್ಗಿಕ ಬಿಟ್ಬಿಟ್ಟಿದೀವಿ. ಅದ್ರ ತಪ್ಪಲ ಬಿದ್ದು ಅದೇ ಗೊಬ್ಬರ ತಯಾರು ಮಾಡ್ಕೋಬೇಕು. ಆಮೇಲೆ ಮಣ್ಣನ್ನು ತಾನೇ ಫಲವತ್ ಮಾಡ್ಕೋಬೇಕು. ಈಗ ನೋಡ್ರಿ, ಈಗ ಒಂದು ಕಾಡು ಪ್ರದೇಶದಾಗ ನಾವು ಆ ಕಡೆ ಎಲ್ಲಾ ಸೇರಿಸಿ ಯಲ್ಲಾಪುರ ಕಡೆ, ಮುಂಡಗೋಡ ಕಡೆ ಹೋದ್ರೆ ಎಲ್ಲಾ ಪೂರ್ತಿ ಕಾಡಲ್ಲೇ. ಅಲ್ಲಿ ಯಾರು ಅದಕ್ಕೆ ನೀರ್ ಹಾಕೋರಿಲ್ಲ, ಅದ ಗಿಡ ರಕ್ಷಣೆ ಮಾಡೋರಿಲ್ಲ, ಅದಕ್ಕೆ ಯಾರು ಗೊಬ್ಬರ ಹಾಕೋರಿಲ್ಲ. ಆದ್ರೂ ಕೂಡ ದಟ್ಟವಾಗಿ ಕಾಡು ಬೆಳೆದು ಫಲವತ್ತಾಗಿ ಫಸಲ್ ಬರ್ತದ್ರಿ. ಹಂಗ ನಾವು ಯಾಕೆ ಮಾಡ್ಬಾರ್ದು ಅಂತ ನಾವ್ ಇದನ್ನ ಹಂಗೆ ಬಿಟ್ಬಿಟ್ಟಿದ್ದೇವೆ. ಅಂದ್ರೆ ಯಾವ ಔಷಧಿನೂ ಹೊಡೆಯಲ್ಲ, ಯಾವ ಗೊಬ್ಬರನೂ ಹಾಕಲ್ಲ. ನೀವು ಇಷ್ಟೆಲ್ಲ ಗಿಡ ಮರಗಳ ಸಮಗ್ರ ಕೃಷಿ ಅಭಿಯಾನ ಇದು ಮಾಡಿದ್ರಿ, ಇದಕ್ಕೆಲ್ಲ ನಿಮ್ಗೆ ಮಾಡ್ಬೇಕನ್ನ ಥಾಟ್ ಬಂದಿರೋದು ಸ್ಫೂರ್ತಿ ಯಾರ? ಅದೇ ಈಗ ಒಂದು ನಮ್ದು ಎಜುಕೇಶನ್ ಮುಗೀತು, ನಮ್ದು PUC ಸೆಕೆಂಡ್ ಇಯರ್. ಏನೋ ಒಂದು ಕೆಟ್ಟಗಳಿಗೆ ನಮ್ಗ ಮುಂದೆ ಎಜುಕೇಶನ್ ಮಾಡಕ್ ಆಗ್ಲಿಲ್ಲ. ಬೇರೆ ಬೇರೆ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋದ್ವಿ. ಆಮೇಲೆ ವಿಆರ್ ಕಂಪನಿ ಕೆಲ್ಸಕ್ಕೆ ಹೋದ್ವಿ, ಬೇರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ವಿ, ಬೇಕರಿ ಒಳಗೆ ಕೆಲಸ ಮಾಡಿದ್ವಿ, ಒಂದು ಕಂಪನಿ ಒಳಗ ಬೀಜ ಗೊಬ್ಬರದ ಕಂಪನಿ ಒಳಗೆ ಕೆಲಸ ಮಾಡಿದ್ವಿ. ಎಲ್ಲಾ ಕಡೆ ಕೆಲಸ ಮಾಡಿದ್ರು ನಮ್ಗೆ ತೃಪ್ತಿ ಆಗ್ಲಿಲ್ಲ. ಒಂದು ಏನಾದ್ರೂ ನಮ್ಮ ಮನಸ್ಸು ಕುದೀತಿತ್ರಿ, ಏನಾದ್ರೂ ಒಂದು ಜೀವನದೊಳಗೆ ಸಾಧನೆ ಮಾಡ್ಬೇಕು. ಶಿಕ್ಷಣದೊಳಗೆ ಏನು ಸಾಧನೆ ಮಾಡಕ್ ಆಗ್ಲಿಲ್ಲ. ಒಂದು ರ್ಯಾಂಕರ್ ಸ್ಟೂಡೆಂಟ್ ನಾವು, ಆದ್ರೂ ಕೂಡ ಏನೋ ಒಂದು ಕೆಟ್ಟಗಳಿಗೆ ನಮ್ಗ ಅದು ಬಡತನ ಇರ್ಬೋದು ಅಥವಾ ಏನೋ ಮುಂದ ಹೋಗಕ್ ಅವಕಾಶ ಆಗ್ಲಿಲ್ಲ. ಅದ ಒಂದು ನಾವು ಗುರಿಯಾಗಿ ಇಟ್ಕೊಂಡು ಈ ಒಂದು ಕೃಷಿನ ಮೂಲ ಬಂಡವಾಳವನ್ನಾಗಿ ಮಾಡ್ಕೊಂಡು ನನ್ನ ಭೂಮಿನ ಇದ್ರೊಳಗೆ ಏನಾದ್ರೂ ಸಕ್ಸಸ್ ಮಾಡ್ಬೇಕು, ಒಣ ಭೂಮಿಯಲ್ಲೇ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇಷ್ಟೆಲ್ಲ ನಾನು ಸಮಗ್ರ ತೋಟನ ಆಯ್ಕೆ ಮಾಡ್ಕೊಂಡು ಹಂತ ಹಂತವಾಗಿ ಇದನ್ನ ಕೃಷಿ ಮಾಡ್ತಾ ಮುಂದೆ. ಈಗ ನೀವು ತೋಟ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಈ ಸಮಗ್ರ ಕೃಷಿ, ಈ ಬಾಳೆ ಇದು ಏನಪ್ಪಾ ಅಂದ್ರೆ ಪೇರಲ ಗಿಡ, ಆಮೇಲೆ ದಾಳಿಂಬೆ ಗಿಡ, ಆಮೇಲೆ ನೆಕ್ಸ್ಟ್ ಏನಪ್ಪ ಗೋಡಂಬಿ ಗಿಡ, ಮಾವಿನ ಗಿಡ, ಒಟ್ಟಾರೆ ಇದರಿಂದ ನಿಮಗೆ ಒಂದು ತಿಂಗಳದಿಂದ ಹಿಡ್ಕೊಂಡು ವರ್ಷದ ಆದಾಯ ಎಷ್ಟು ಬರ್ತೈತಿ? ನೋಡ್ರಿ, ಈಗ ಮೊದ್ಲಿಂದನ ನಾನು ಯಾವ್ದೋ ಆದಾಯಕ್ಕಂತೇಳಿ ಕೃಷಿ ಮಾಡ್ಲಿಲ್ಲ. ಒಂದು ನನ್ನ ಹವ್ಯಾಸ, ಪರಿಸರ ಬೆಳೆಸಬೇಕು, ಈ ಸಾವಯವ ಕೃಷಿ ಮಾಡ್ಬೇಕು, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲ ನೀರು ಎಲ್ಲಾ ಸಂರಕ್ಷಣೆ ಮಾಡ್ಬೇಕು. ಅದರ ಜೊತೆಗೆ ನಮ್ಮ ಮನೆಗೆ ಏನ್ ಬೇಕು ಎಲ್ಲಾ ಹಣ್ಣು ಹಂಪಲುಗಳು ಎಲ್ಲಾ ಸೀಸನ್ ಒಳಗೆ ಸಿಗ್ಬೇಕು. ಆಮೇಲೆ ಎಲ್ಲಾ ತರಕಾರಿಗಳು, ಸಿರಿಧಾನ್ಯಗಳು, ಅಕಡಿ ಕಾಳು ಎಲ್ಲಾ ಬೆಳ್ಕೊತೀವಿ ಇದ್ರಾಗ. ಆಮೇಲೆ ಎಲ್ಲವೂ ನಮ್ಮ ಮನೆಗೆ ವರ್ಷ ಪೂರ್ತಿಯಾಗಿ ಕಾಳು ಇರ್ಬೇಕು. ನಾವು ರೈತರಾದವರು ಇವತ್ತು ನಾವು ಚೀಲ ಹಿಡ್ಕೊಂಡು ನಾವು ಸಂತಿಗೆ ಹೋಗ್ತೇವೆ ಅಂದ್ರೆ ನಾವು ರೈತರಲ್ಲ. ರೈತರದು ಯಾವಾಗ್ಲೂ ಕೊಡ್ಬೇಕು. ಇವತ್ತೇನಾಗ್ತಾ ಇದೆ, ಈ ರೀತಿ ನಾವು ಕೈ ಒಡ್ತಾ ಇದ್ದೇವೆ. ಅದಕ್ಕೋಸ್ಕರ ರೈತರಾದವರು ಸಣ್ಣ ಜಮೀನಿರ್ಲಿ ದೊಡ್ಡ ಜಮೀನಿರ್ಲಿ ನಮ್ಮ ಮನೆಗೆ ಆಗೋಷ್ಟು ಏನೋ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು ಎಲ್ಲಾನು ಸಮೃದ್ಧಿಯಾಗಿ ಬೆಳ್ಕೊಂಡು ನಾವು ಆರೋಗ್ಯವಾಗಿ ನಾವು ಸುಖದಿಂದ ಇದ್ರೆ ಮತ್ತದು ನಾವು ದುಡ್ಡು ಬೇಕಾದಷ್ಟು ಸಂಪಾದನೆ ಮಾಡ್ಬೋದು. ಹೌದು, ರೈತ. ಅದಕ್ಕೋಸ್ಕರ ನಾವ್ ಇದನ್ನ ಆದಾಯಕ್ಕಂತೇಳಿ ಮಾಡ್ಲಿಲ್ಲ. ಈಗ ನಮ್ಗ ಜಾಸ್ತಿ ಆಗಿದ್ದನ್ನ ನಾವು ಮಾರಾಟ ಮಾಡ್ತೀವಿ, ಅದ್ರ ಆದಾಯ ಬರ್ತಾ ಇದೆ. ಈಗ ಏನೇ ಇಲ್ಲ ಅಂದ್ರೆ 1 ಎಕರೆ ಜಾಗದಲ್ಲಿ ನಾವೇನಾದ್ರೂ ಬೇರೆ ವಾಣಿಜ್ಯ ಬೆಳೆ ಏನಾದ್ರು ಮಾಡಿದ್ರೆ ನಮಗ್ ಬಾಳ ಅಂದ್ರೆ 30,000 ರಿಂದ 40,000 ರೂಪಾಯಿ ಆದಾಯ ಬರ್ತಾ ಇತ್ತು. ಈಗೆಲ್ಲ ನಾವು ಸಮಗ್ರ ತೋಟ ಮಾಡಿದ್ರಿಂದ ಒಂದು ಮಳೆ ಜಾಸ್ತಿ ಆಗ್ತೈತಿ, ಒಂದು ಮಳೆ ಕಡಿಮೆ ಆಗ್ತೈತಿ. ಅತಿವೃಷ್ಟಿನೇ ಆಕತಿ, ಅನಾವೃಷ್ಟಿನೇ ಆಕತಿ. ಅಂದ್ರೆ ಮಳೆ ಜಾಸ್ತಿ ಬಂದು ಕೊಚ್ಕೊಂಡು ಹೋಗ್ತಿರ್ತದ ಬೆಳೆನ, ಮಳೆ ಕಡಿಮೆ ಆಗಿ ಬೆಳೆ ಒಣಗುವಂತ ಚಾನ್ಸಸ್ ಇರ್ತದೆ. ಈ ಸಮಗ್ರ ತೋಟ ಮಾಡೋದ್ರಿಂದ ಎಲ್ಲಾ ಸೀಸನ್ ಒಳಗೂ ಬೆಳೆ ಬರ್ತಾ ಇರ್ತದ ನಮ್ಗೆ. ಅಂದ್ರೆ 12 ತಿಂಗಳು 12 ಬೆಳೆ ಬರ್ತಾ ಇರ್ತತಿ. ಅವಾಗ ನಮ್ಗ ಇನ್ಕಮ್ಗಂತೂ ಕೊರತೆ ಆಗಲ್ಲ. ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವು ಬೇಸಿಗೆ ಒಳಗೆ ಒಂದು ವರ್ಷ ಮಳೆ ಆಗಿಲ್ಲ ಅಂದ್ರೂ, ಬರಗಾಲ ಬಿದ್ರೂ ನಮ್ಗೇನಾದ್ರೂ ಕಾಡು ಮರದಿಂದ ಕಟ್ಟಿಗೆ ಕಡ್ದಾದ್ರೂ ಜೀವನ ಮಾಡ್ಬೋದು. ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಬ್ಬರು ರೈತರ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರೋ ಆಗಿರ್ಬೋದು, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ SSLC ಆಗ್ಲಿ, PUC ಆಗ್ಲಿ, ಡಿಗ್ರಿ ಆಗ್ಲಿ ಕಲ್ತ ತಕ್ಷಣ ತಮ್ಮ ಜಮೀನನ್ನ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಾರ, ಕಂಪ್ನಿಗಳಿಗೆ ಕೆಲ್ಸಕ್ಕೆ ಹೋಗಾರ. ಅಂತ ಯುವಕರಿಗೆ ನೀವ್ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಈಗ ನಾವು ಯಾವ್ದೇ ಎಜುಕೇಶನ್ ಮಾಡ್ಲಿ,
ಒಂದು ನಮ್ದು ಕೃಷಿ ಭೂಮಿ ಐತೆ ಅಂದ್ರ ಇದರಲ್ಲೇ ನಾವು ಬೇಕಾದಷ್ಟು ಬೆಳೆ ಬೆಳ್ಕೋಬಹುದು. ಬೋರ್ವೆಲ್ ಹಾಕೋಬಹುದು, ಅವಕಾಶ ಇದ್ದವ್ರು ಬೋರ್ವೆಲ್ ಹಾಕೋಬಹುದು. ಎಷ್ಟೋ ಈಗ ಕೃಷಿ ಒಳಗ ಸಾಕಷ್ಟು ಅವಕಾಶಗಳಿದಾವ. ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆ ಮಾಡಬಹುದು. ಈ ಕೃಷಿ ಒಳಗಿರುವಂತ ಅವಕಾಶ ಬೇರೆ ಯಾವ ವಿಭಾಗದಲ್ಲಿ ಇಲ್ಲ. ಯಾಕಂದ್ರೆ ಕೃಷಿ ಅನ್ನೋದು ಒಂದು ಭಾಗ ಆದ್ರೆ ಕೃಷಿ ಜೊತೆಗಿರೋ ಸಾಕಷ್ಟು ಚಟುವಟಿಕೆಗಳದಾವ. ಹೈನುಗಾರಿಕೆಯಲ್ಲಿ ಸಾಕಷ್ಟು ಉದ್ಯಮದಾರರಾಗಿ ಬೆಳಿಬಹುದು. ಆಮೇಲೆ ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡಿ ಉದ್ಯಮದಾರರಾಗಿ ಬೆಳಿಬಹುದು. ಆಮೇಲೆ ಸಾವಯವ ಗೊಬ್ಬರ ಮಾಡಬಹುದು. ಈ ಸಾವಯವ ಔಷಧಿ ಕಂಪನಿಗಳನ್ನ ಸ್ಥಾಪನೆ ಮಾಡಬಹುದು. ಆಮೇಲೆ ದೊಡ್ಡ ದೊಡ್ಡ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಬಹುದು. ಆಮೇಲೆ ಸಾಕಷ್ಟು ಅವಕಾಶಗಳಿದಾವ್ರಿ ಕೃಷಿ ರಂಗದೊಳಗ. ಒಂದು ಬೀಜಗಳನ್ನ ಸಂರಕ್ಷಣೆ ಮಾಡಿ ಬೀಜದ ಕಂಪನಿನ ಮಾಡ್ಕೋಬಹುದು. ಗೊಬ್ಬರ ಸಂಪಾದನೆ ಮಾಡಿ ಗೊಬ್ಬರದ ಕಂಪನಿನ ಕಟ್ಕೋಬಹುದು. ಅಂದ್ರೆ ಮಾಡುವಂತ ಗೊತ್ತಿರ್ಬೇಕು. ಆಮೇಲೆ ಆಸಕ್ತಿ ಇರ್ಬೇಕು. ಆಮೇಲೆ ಈಗ ನಾವು ಬೇರೆಯವರು ಕೆಲ್ಸಕ್ಕೆ ಹೋಗ್ತೇವಿ, ಅಲ್ಲಿ ನಮ್ಗೆ ಸಂಬಳ ಸಿಗ್ತೈತಿ ಬಿಟ್ರೆ ನಮ್ಗ ಮನಸ್ಸಿಗೆ ತೃಪ್ತಿ ಇರಲ್ಲ. ಆಮೇಲೆ ನಮ್ಗೆ ನಾವು ಮಾಲೀಕರು ಅನ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾವು ಇನ್ನೊಬ್ಬರ ಕಡೆ ಕೆಲ್ಸಕ್ಕೆ ಹೋಗ್ತೇವೆ ಅಂದ್ರೆ ನಾವು ಅವರ ಕೆಲಸ ಮಾಡ್ತೀವಿ. ಬಟ್ ಇಲ್ಲಿ ಕೃಷಿ ಮಾಡೋದ್ರಿಂದ ಮಾಲೀಕರ ಕೆಲಸ ಮಾಡ್ತೀವಿ. ಆಮೇಲೆ ಸ್ವತಂತ್ರವಾಗಿ ನಾವು ಬದುಕ್ತೀವಿ. ಆಮೇಲೆ ನಮ್ಗ ಒಂದು ಆರೋಗ್ಯನೂ ಚೆನ್ನಾಗಿರ್ತೈತಿ. ಆಮೇಲೆ ಮಣ್ಣಿನ ಜೊತೆಗೆ, ನೀರಿನ ಜೊತೆಗೆ, ಗಾಳಿ ಜೊತೆಗೆ ನಾವು ಕೆಲಸ ಮಾಡೋದ್ರಿಂದ, ಮರ ಗಿಡಗಳ ಜೊತೆ ಕೆಲಸ ಮಾಡೋದ್ರಿಂದ ನಮ್ದು ಹೆಲ್ತ್ ಚಲೋ ಇರ್ತೈತ್ರಿ. ಆರೋಗ್ಯ ಇರ್ಬೋದು. ಆಮೇಲೆ ನಾವು ಹಸಿವು ಜಾಸ್ತಿ ಆಕತಿ, ವ್ಯಾಯಾಮ ಆಕತಿ. ನಾವು ಬೇರೆ ಬೇರೆ ಈಗ ಕಂಪನಿಗಳಿಗೆ ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿಂದ ನಮಗ ವ್ಯಾಯಾಮ ಮಾಡಕ್ಕೂ ಟೈಮ್ ಸಿಕ್ತಿರಂಗಿಲ್ಲ, ಊಟ ಮಾಡಕ್ಕೂ ಪುರ್ಸೊತ್ತಿರಂಗಿಲ್ಲ. ಈಗ ಎಷ್ಟೋ ಕಂಪನಿಗಳಲ್ಲಿ ಕೆಲ್ಸಕ್ಕೆ ಹೋಗೋರೆಲ್ಲ ಗಾಡಿ ಕುತ್ಕೊಂಡು ಊಟ ಮಾಡ್ತಿರ್ತಾರ. ಹೌದೌದ್ರಿ. ಅದೊಂದು. ಆಮೇಲೆ ಜಾಸ್ತಿ ರಾತ್ರಿ ಕೆಲಸ ಮಾಡೋದು. ಹಿಂಗಾಗಿ ನಿದ್ದೆಗೆಟ್ಟು ಕೆಲಸ ಮಾಡೋದು. ಆಮೇಲೆ ಈಗ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರಿಗೆಲ್ಲ ಕಣ್ಣು ನೋವು ಆಗ್ತೈತಿ. ಕಣ್ಣು ಜಾಸ್ತಿ ದಿನ ಅವ್ರಿಗೆ ಇದಾಗಲ್ಲ. ಆಮೇಲೆ ಬ್ಯಾಕ್ ಪೇನ್ ಬರೋದು, ಹಿಂಗೆಲ್ಲ ಆಗ್ತೈತ್ರಿ. ಕೃಷಿ ಹಂಗಲ್ರಿ ಇದು ಆರೋಗ್ಯನೂ ರಕ್ಷಣೆ ಆಗತ್ತ, ದಷ್ಟಪುಷ್ಟವಾಗಿರ್ತೇವಿ, ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತೈತಿ. ಭೂಮಿ ಒಳಗಿನ ಪೋಷಕಾಂಶನ ನಾವು ತಗೋತೇವೆ, ನಮ್ಮ ಒಳಗಿನ ಪೋಷಕಾಂಶನ ಭೂಮಿಗಳು ಅಂದ್ರೆ ಈಗ ಇದು ಅಂತೀವಿ ನೋಡ್ರಿ. ಈಗ ಆಕ್ಸಿಜನ್ ಮತ್ತೆ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಮತ್ತು ಆಮ್ಲಜನಕ. ಈಗ ನಾವೇನ್ ಮಾಡ್ತೀವಿ, ಇಂಗಾಲದ ಡೈಆಕ್ಸೈಡ್ ಅನ್ನ ಮರಗಳಿಗೆ ಕೊಡ್ತೀವಿ, ಮರಗಳು ಏನ್ ಮಾಡ್ತಾವ, ನಮ್ಗೆ ಆಮ್ಲಜನಕ ಕೊಡ್ತಾವ. ಹಿಂಗಾಗಿ ಮರಗಳಿಗೂ ಮತ್ತು ಮಾನವನಿಗೂ ಒಂದು ಒಳ್ಳೆ ಸಂಬಂಧವನ್ನ ಇಟ್ಕೊಂಡು ನಾವು ಕೃಷಿ ಮಾಡಿದ್ದಾದ್ರೆ ನಿಜವಾಗ್ಲೂ ಸಕ್ಸಸ್ ಐತಿ. ಸರ್, ಈಗ ಇದನ್ನ ನೋಡ್ತಾ ಇದೀವಿ ನಾವು, ಈ ಕಟ್ಟೆ ಮೇಲೆ ಕುತ್ಕೊಂಡಿದ್ದೀವಿ, ಇದನ್ನ ನೋಡ್ತಾ ಇದೀವಿ. ಇದೊಂಥರ ಇಂಟ್ರೆಸ್ಟಿಂಗ್ ಏನೋ ಕಟ್ಟಿದ್ವಿ. ಸೊ ಇದು ಯಾವ ರೀತಿಯ ಕಟ್ಟಿದ್ರಿ, ಯಾವ ಉದ್ದೇಶಕ್ಕಾಗಿ ಇದನ್ನ ಕಟ್ಟಿದ್ರಿ ಅಂತ? ಸರ್, ನಾವು ಇದನ್ನ ಈಗ ವಾಟರ್ ಟ್ಯಾಂಕ್ ಸರ್, ಇದು ಸಿಮೆಂಟ್ ರಿಂಗ್ ಸರ್. ಇವು ಸಿಮೆಂಟ್ ರಿಂಗ್, ಅವನ್ನ ನಾವ್ ಏನ್ ಮಾಡಿದೀವಿ, ಒಂದ್ರ ಮೇಲೆ ಒಂದು ಜೋಡಿಸಿ ಪ್ಲಾಸ್ಟರ್ ಮಾಡ್ಕೊಂಡಿದೀವಿ. ಅಂದ್ರೆ ಅದು ನೀರ್ ಸ್ಟೋರ್ ಮಾಡ್ಕೊಳಕ. ಅಂದ್ರೆ ನಮ್ದು ಈಗ ಬೋರ್ವೆಲ್ ಇಲ್ಲದ್ರಿಂದ ಮಳೆಗಾಲದಾಗ ನಾವ್ ಏನ್ ಮಾಡ್ತೇವಿ, ನೀರ್ ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ. ಬೇಸಿಗೆ ಒಳಗೆ ಏನೈತಿ, ಯಾವ ಗಿಡಕ್ಕೆ ಅವಶ್ಯಕತೆ ಐತಿ ಅವಕ್ಕೆ ನಾವು ನೀರ್ ಒಂದೊಂದು ಕುಡಪಾನ ನೀರ್ ಹಾಕಕ್ ನಾವು ಸ್ಟೋರ್ ಮಾಡ್ಕೊಂಡಿದೀವಿ. ಎಷ್ಟ್ ಲೀಟರ್ ಹಿಡಿತೈತಿ ಸರ್ ಇದೊಂದು? ಸರ್, ಅದೊಂದು 1000 ಲೀಟರ್ ಹಿಡಿತೈತಿ ಸರ್. 1000 ಲೀಟರ್ ಹಿಡಿತೈತಿ. ಅಂದ್ರೆ ನೀರನ್ನ ನೀವು ಇಲ್ಲೇ ಸಂರಕ್ಷಣೆ ಮಾಡಿದ ನೀರನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಿದ್ರಿ? ಈಗ ಇದ್ರೊಳಗ ಏನೈತ್ರಿ, ಮಳೆ ಬಂದ ನೀರನ್ನ ನಾವು ಇಲ್ಲೇ ಒಂದ್ ಶೆಡ್ ಮಾಡ್ಕೊಂಡಿದ್ವಿ. ಈ ಶೆಡ್ ಮುಖಾಂತರ ಬಿದ್ದ ನೀರು ಇಲ್ಲಿ ಬೀಳ್ಬೇಕು ಅಂತ. ಈಗ ಅದು ಶೆಡ್ ಸ್ವಲ್ಪ ದುರಸ್ತಿ ಆಗಿರೋದ್ರಿಂದ ಈಗ ನಾವೇನ್ ಮಾಡ್ತಾ ಇದೀವಿ, ಹಳ್ಳ ಇದೆ ಅಲ್ಲಿ, ಹಳ್ಳದಿಂದ ನೀರು ಸ್ಟೋರ್ ಮಾಡ್ಕೊಳ್ತಾ ಇದೀವಿ. ಸ್ಟೋರ್ ಮಾಡ್ಕೊಂಡು ಆ ಗಿಡಕ್ಕೆ ಅವಶ್ಯಕತೆ ಇದ್ದ ಗಿಡಕ್ಕೆ ನಾವು ಬಳಸ್ತಾ ಇದೀವಿ. ಆಮೇಲೆ ಎರೆಹುಳ ತೊಟ್ಟಿಗೆನು ನಾವು ನೀರ್ ಹಾಕ್ತಿವಿ. ಅಂದ್ರೆ ಇದು ಎರೆಹುಳ ತೊಟ್ಟಿ ಜೋಡಿ ಅಂಕಣ ಮಾಡ್ಕೊಂಡಿದೀವಿ. ಆಮೇಲೆ ನಮ್ಗ ಏನೇ ಇಲ್ಲ ಅಂದ್ರೂ ವರ್ಷ ಪೂರ್ತಿ ನಮ್ಗ ಎರೆಹುಳ ಗೊಬ್ಬರ ಸಿಗ್ತದ್ರಿ. ಆಮೇಲೆ ಗಿಡಕ್ಕೆಲ್ಲ ಬಳಸ್ಕೊಂಡು ನಾವು ಹೆಚ್ಚಿನದ್ದನ್ನು ಮಾರಾಟನೂ ಮಾಡ್ತೀವಿ. ಎರೆಹುಳದ ಗೊಬ್ಬರನ ಸಿಗ್ತದಿಲ್ಲ. ಇದು ನಮ್ಮ ಹೊಲದೊಳಗೇನು ಏನೇನು ಕೃಷಿ ತ್ಯಾಜ್ಯ, ಎಲೆ ಕಸ, ಸಗಣಿ, ಗಂಜಲ
ಎಲ್ಲಾನು ಮಿಶ್ರಣ ಮಾಡಿ ಇದಕ್ಕೆ ಹಾಕ್ತೇವೆ ಸರ್ ನಾವು. ಈ ಸಾವಯವ ಏನಂತಂದ್ರೆ ಗೊಬ್ಬರ ಮಾಡಿ ಅದನ್ನೆಲ್ಲ ಇದಕ್ಕ ಗಡ್ಡೆಗೆಲ್ಲ ಹಾಕ್ತೇವಿ. ಈಗಂತೂ ನಾವು ಬಿಟ್ಬಿಟ್ಟಿದ್ದೇವೆ, ಅದ್ರ ಕ್ರಿಯೆ ಅದೇ ಮಾಡ್ಕೋಬೇಕು. ಅಂದ್ರೆ ರಾಸಾಯನಿಕವಾಗಿ ನೀವು ಎಲ್ಲ ರಾಸಾಯನಿಕವನ್ನು ತೆಗೆದು ಸಾವಯವವಾಗಿ ಏನ್ ಸಿಗುತ್ತಲ್ಲ ಇದು ಭೂಮಿಯಲ್ಲಿ ಸಿಗುವಂತದನ್ನ ಯೂಸ್ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಇದನ್ನ ಎಲ್ಲಾ ರೈತರು ಕೂಡ ಫಾಲೋ ಮಾಡ್ಬೇಕು ಸರ್. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈಗ ಕೆಲವೊಬ್ರು ಏನ್ ಮಾಡಿದ್ರೆ ಅಂದ್ರೆ ಅತಿ ಹೆಚ್ಚು ಜಾಸ್ತಿ ಬೆಳೆ ಬೆಳೆಯೋಕೋಸ್ಕರ ಒಮ್ಮೆಲೆ ಬರ್ಬೇಕು ಅನ್ನೋಕೋಸ್ಕರ ಈ ರಾಸಾಯನಿಕವಾಗಿ ಬಳಸೋದ್ರಿಂದ ಹೆಲ್ತ್ಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್. ಇವತ್ ನೋಡ್ರಿ ನಾವೆಲ್ಲಾ ಭೂಮಿ ಒಳಗಿನ ಪೋಷಕಾಂಶ ಹೀರಿ ಬೆಳೆ ಬೆಳಿತಾ ಇದೇವಿ. ಆಮೇಲೆ ಅದಕ್ಕೆ ಭೂಮಿಗೆ ಏನ್ ಬೇಕು ಕೊಡ್ತಾ ಇಲ್ಲ. ಆಮೇಲೆ ಜಾಸ್ತಿ ನೀರ್ ಹಾಯಿಸಿ ನಾವು ಬೆಳೆ ತೆಗಿತಾ ಇದೀವಿ. ಅದರಿಂದ ಭೂಮಿ ಫಲವತ್ತತೆ ಹಾಳಾಗಕತ್ತೈತಿ. ಆಮೇಲೆ ಆ ಭೂಮಿ ಫಲವತ್ತತೆ ಜೊತೆಗೆ ಅದರ ಬೆಳೆನ ಮನುಷ್ಯ ತಿನ್ನಕತ್ತೀವಿ. ಪೂರ್ತಿ ರಾಸಾಯನಿಕ ಗೊಬ್ಬರ ಹಾಕಿ ಜಾಸ್ತಿ ಕಳೆನಾಶಕ ಹೊಡೆದು ಜಾಸ್ತಿ ಕೀಟನಾಶಕ ಹೊಡೆದು ಎಲ್ಲ ಬೆಳೆ ಬೆಳೆದು ನಾವು ಮಾರಾಟ ಮಾಡ್ತಾ ಇದೀವಿ. ಹೌದ್ರಿ. ಈಗ ನಾವು ನಮ್ಗ್ ದುಡ್ಡು ಬರ್ತತಿ ನಿಜ, ಆದ್ರೆ ನಮ್ಮ ಆರೋಗ್ಯ ಮೇಲೂ ಪರಿಣಾಮ ಬೀರ್ತತಿ. ನಾವು ಗೊಬ್ಬರ ಹಾಕ್ತಿವಿ, ಔಷಧಿ ಹೊಡಿ ಮುಂದ ನಮ್ಮ ದೇಹಕ್ಕೂ ಹೋಗ್ತತಿ. ಆಮೇಲೆ ಬೆಳೆ ಬೆಳೆದು ನಾವು ಮಾರಾಟ ಮಾಡುವಾಗ ಬೇರೆಯವ್ರಿಗೂ ನಾವು ವಿಷ ಕೊಡ್ತಾ ಇದೇವಿ, ನಾವು ವಿಷ ತಿಂತಾ ಇದೇವಿ. ಆದ್ರೆ ಈಗ ಏನೋ ಒಂದು ನಾವು ಗಟ್ಟಿ ಇದೀವಿ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ವಯಸ್ಸು ಆದಂಗ ಅವಾಗ ಗೊತ್ತಾಗತ್ತ ಅದ್ರ ರಿಸಲ್ಟ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಸಮಗ್ರ ಕೃಷಿಯನ್ನು ಹೊರತುಪಡಿಸಿ ಬೇರೆ ನೀವೆಲ್ಲ ಏನ್ ಮಾಡ್ತೀರಿ ಸರ್? ಇದು ಎಲ್ಲಾ ಕೃಷಿನ ಹೊರತುಪಡಿಸಿ ಅಂದ್ರೆ ನಾವು ಮನೆಯಲ್ಲಿ ಒಂದ್ 2 ಗುಂಟೆ ಜಾಗ ಇದೆ ಮನೆ ಹಿತ್ತಲಾಗ. ಅಲ್ಲಿ 2 ಗುಂಟೆ ಜಾಗದಲ್ಲಿ ಒಂದ್ ಸಣ್ಣದು ಕೈತೋಟ ಮಾಡ್ಕೊಂಡಿದ್ವಿ. ಸೊ ಈ ಕೈದೋಟ ಏನೇನೆಲ್ಲ ಈ ಕೈದೋಟದಲ್ಲಿ ಏನೇನೆಲ್ಲ ಮಾಡಿದ್ರಿ ನೀವು? ಯಾವ ರೀತಿಯಾಗಿ ಇದನ್ನ ಮಾಡಿದ್ರಿ? ಈಗ ಒಂದೇದ್ರೆ ನಮ್ ಮನೆಗ್ ಬೇಕಾದೆಲ್ಲ ಕಾಯಿಪಲ್ಲೆ ಬೆಳ್ಕೊಂಡಿದ್ವಿ. ಈಗ ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಕರಿಬೇವು ಇರ್ಬೋದು, ಎಲ್ಲಾನು ಹರಿ ಸೊಪ್ಪು, ಕಿರಿಕ್ಸಾಲಿ, ಮೂಲಂಗಿ, ಟೊಮಾಟೊ, ಈ ತರ ಎಲ್ಲಾ ತರಕಾರಿನ ಬೆಳ್ಕೊತೀವಿ. ಅದ್ರ ಜೊತೆಗೆ ಈಗ ಔಷಧಿಗ ಮನೆ ಬಳಕೆಗೋಸ್ಕರ ಎಲ್ಲಾ ಆಯುರ್ವೇದಿಕ್ ಔಷಧಿ ಗಿಡನೂ ಬೆಳೆಸ್ಕೊಂಡಿದ್ದೇವೆ. ಯಾವ ಆಯುರ್ವೇದಿಕ್ ಗಿಡ ಅದಾವ್ರಿ? ಈಗ ಬಸಳೆ ಅಂತ ಇರ್ಬೋದು, ಕೆಂಪು ಬಸಳೆ, ಹಸಿರು ಬಸಳೆ, ಆಮೇಲೆ ಇದು ಇದ್ರಿದು ಅಜ್ವಾನ ಗಿಡ ಅಂತ ಕರಿತೀವಿ, ದೊಡ್ಡಪತ್ರೆ, ಆಮೇಲೆ ಕಿಡ್ನಿ ಸ್ಟೋನ್ ಅಂತ ಗಂಡು ಕಾಳಿಂಗ ಅಂತ ಕರಿತೀವಿ, ಆರಾರೂಟ, ಆಮೇಲೆ ಮಧುನಾಶಿನಿ, ಸಕ್ಕರೆ ಕಾಯಿಲೆಗೆಲ್ಲ ಬರ್ತೀವಿ. ಸಾಕಷ್ಟು ಔಷಧಿ ಗಿಡನ ಬೆಳೆಸ್ಕೊಂಡಿದೀವಿ. ಇದು ಮುಂಗಾರ ಬಳ್ಳಿ ಅಂತ, ಇದು ಕಾಮಕಸ್ತೂರಿ ತುಳಸಿ, ಇದು ವೀಕ್ಸ್ ತುಳಸಿ, ಆಮೇಲೆ ಸರ್ವ ಸಾಂಬಾರು, ಆಮೇಲೆ ಪಲಾವ್ ಎಲೆ, ಒಟ್ ಮನಿಗ್ ಏನ್ ಬೇಕಲ್ರಿ ಎಲ್ಲಾನು ನಾವು ಔಷಧಿ ರೂಪ ಅಂತ ಏನಲ್ಲ, ಆಹಾರ ರೂಪದಲ್ಲೇ ನಾವು ಬೆಳೆಸ್ತಾ ಇದೀವಿ. ಅದ ಔಷಧಿಯಾಗಿ ನಮ್ಗೆ ಯೂಸ್ ಆಗತ್ತ. ಆಮೇಲೆ ಕೈತೋಟ ಏನ್ ನಾವು ಆಯುರ್ವೇದಿಕ್ ಔಷಧಿ ಸಸ್ಯಗಳದ್ದು ಏನು ಪ್ಲಾಂಟ್ ಮಾಡ್ಕೊಂಡಿದೀವಿ, ಅದರಿಂದ ಮತ್ತೆ ನಮ್ಮ ಮನೆಗೆ ಅಷ್ಟೇ ಅಲ್ಲ, ಮತ್ತ ಬೇರೆಯವ್ರಿಗೆ ಯೂಸ್ ಆಗ್ಲಿ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಲಿ ಅಂತ ಆಕರ್ಷಕ ಗಿಡ ಇರ್ಬೋದು, ಆಮೇಲೆ ಔಷಧಿ ಗಿಡ ಇರ್ಬೋದು, ಗೆಡ್ಡೆ ಗೆಣಸುಗಳ ಸಸಿ ಇರ್ಬೋದು, ಎಲ್ಲಾನು ಮಾಡಿ ಮಾರಾಟ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ತರಕಾರಿ ಮತ್ತು ನರ್ಸರಿ ಅಂತ ಏನ್ ಹೇಳಿದಾರೆ ಎಲ್ಲಾ ಈಗ ನಮ್ಮ ಹೊಲದಲ್ಲಿ ಏನು ನಾವು ಗೆಡ್ಡೆ ಗೆಣಸುಗಳನ್ನ ನಾವು ಬೆಳೆದಿದ್ದು ತೋರಿಸಿದ್ವಿ, ಅವನ್ನೆಲ್ಲಾ ಸಸಿಗಳನ್ನ ಮಾಡಿ ನಾವು ಮಾರಾಟನು ಮಾಡ್ತಾ ಇದೀವಿ. ಎಲ್ಲಾ 10 ಬಣ್ಣದ ಸಿಹಿ ಗೆಣಸು, ಆರಾರೂಟು, ಕೆಸುಗಡ್ಡೆ, ಮರಗೆಣಸು ಎಲ್ಲದ್ದು ಸಸಿ ಮಾಡಿ ಮಾರಾಟನ ಮಾಡ್ತಾ ಇದೆ. ನೋಡ್ರಿ ಇವಕ್ಕೆಲ್ಲ ಈಗ ಕೈತೋಟ ಇರಬಹುದು, ಇದೆಲ್ಲ ನಾವು ಏನ್ ನರ್ಸರಿ ಮಾಡ್ಕೊಂಡಿದೀವಿ, ಎಲ್ಲದಕ್ಕೂ ನಾವು ನೀರಿನ ವ್ಯವಸ್ಥೆ ಏನೂ ಇಲ್ಲ. ಮಳೆ ನೀರು ಬಂದ ನೀರನ್ನ ಎಲ್ಲ ಹರ್ನಾಳಿಗೆ ಮುಖಾಂತರ ಇಲ್ಲಿ ನಾವು ಸ್ಟೋರ್ ಮಾಡಿಸ್ಕೊತೀವಿ. ಈ ರೀತಿ ಎಲ್ಲ ನೀರು ಬರ್ತಾ ಇರ್ತಕ್ಕಂಥ ಇಲ್ಲಿಂದ ನಾವು 1000 ಲೀಟರ್ ಪ್ರತಿ ಮಾಡ್ಕೊಂಡಿದೀವಿ. ಅಲ್ಲಿಂದ ಇಲ್ಲಿ ಪೈಪ್ ಮುಖಾಂತರ ನಾವು ನೀರು ಹಾಕ್ತೀವಿ. ಈ ರೀತಿ ಸ್ಟಾರ್ಟ್ ಮಾಡಿದ್ರೆ ನೀರು ಬರ್ತೈತಿ. ಇದರಿಂದ ನಾವು ಕೈತೋಟ ಮತ್ತು ನರ್ಸರಿಯನ್ನ ನಾವು ಬೆಳೆಸ್ತಾ ಇದ್ದೀವಿ. ಈಗ ಬೀಜ ಬ್ಯಾಂಕ್ ಅಂತ ನಾವು ಮಾಡ್ಕೊಂಡಿದ್ದೇವೆ, ದೇಶಿ ತಳಿಗಳದ್ದು ಸಂರಕ್ಷಣೆ. ಅದನ್ನ ನಿಮ್ಗೆ ತೋರಿಸ್ತೀನಿ. ಟೋಟಲ್ ನೀವು ಫೇಮಸ್ ಆಗಿರೋದು ಅದಕ್ಕೆ ದೇಶೀಯ ಬೀಜ ಬೆಳೆಗಳನ್ನ ಸಂರಕ್ಷಣೆ ಮಾಡಿದ್ರೆ ಅಂತೇಳಿ. ಸೊ ಅದನ್ನ ತೋರ್ಸೋದಾದ್ರೆ ನಮ್ಗೆ ತೋರಿಸ್. ಹೌದು ಸರ್, ಇಲ್ಲಿ ಬೀಜ ಬ್ಯಾಂಕ್, ದೇಶಿ ಬೀಜ ಬ್ಯಾಂಕ್ ಅಂತ, ಬೀಜ ಭಂಡಾರ ಅಂತ ನಾವು ಇದಕ್ಕೆ ಹೆಸರು ಇಟ್ಕೊಂಡಿದೀವಿ. ಓಕೆ, ಇದು ನಮ್ಗ ಉತ್ತೇಜನ ಬಂದಿದ್ದು ಸಹಜ ಸಮೃದ್ಧ ಸಂಸ್ಥೆ ಅಂತ, ಅದು ಅವರು ಮೈಸೂರಲ್ಲಿ ಐತ್ರಿ. ಇದು ಇಲ್ಲಿ ತಿಮ್ಮಾಪುರ ಭಾಗದಲ್ಲಿ ಇಲ್ಲೆಲ್ಲ ಅವರು ಸಾವಯವ ಕೃಷಿ ಒಳಗೆ ಕೆಲಸ ಮಾಡ್ತಾರೆ. ಕೃಷ್ಣ ಪ್ರಸಾದ್ ಸರ್ ಅಂತ ಅವರು ನಮ್ಗ ಈ ಒಂದು ದೇಶಿ ಬೀಜ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗ ಅವರನ್ನ ನೋಡಿ ನಾವು ಆಸಕ್ತಿ ಬಂತು ನಮ್ಗ.
ಈಗ ಟೋಟಲ್ ನಾವು 145 ತಳಿಯ ಬೀಜ ಸಂರಕ್ಷಣೆಯನ್ನು ಮಾಡಿದ್ದೀವಿ. ಎಲ್ಲವೂ ಈಗ ಸಿರಿಧಾನ್ಯ ಇರ್ಬೋದು, ಅಕ್ಕಡಿ ಕಾಳು ಇರ್ಬೋದು, ಆಮೇಲೆ ತರಕಾರಿ ಬೀಜ ಇರ್ಬೋದು, ಸೊಪ್ಪಿನ ಬೀಜ ಇರ್ಬೋದು, ಹೊಲಬೇರಿ ಸೊಪ್ಪಿನ ಬೀಜ ಇರ್ಬೋದು, ಆಯುರ್ವೇದಿಕ್ ಔಷಧಿ ಬೀಜ ಇರ್ಬೋದು, ಹಣ್ಣಿನ ಬೀಜ ಇರ್ಬೋದು, ಎಲ್ಲವನ್ನು ನಾವು ಸಂರಕ್ಷಣೆ ಮಾಡಿದ್ದೇವೆ. ಒಂದೊಂದು ನೀವು ನೋಡ್ಬೋದು. ಟೋಟಲ್ ನೀವು ಎಷ್ಟು ವರ್ಷದಿಂದ ಈ ಬೀಜ ಸಂರಕ್ಷಣೆ ಒಳಗ ಕಾರ್ಯನಿರ್ವಹಿಸಿರಿ? ಇದು ನಾವು 2020ನೇ ಇಸ್ವಿಯಿಂದ ನಮಗ ಬೀಜ ಸಂರಕ್ಷಣೆ ಮಾಡಬೇಕು, ದೇಸಿ ಬೀಜ ಉಳಿಸ್ಬೇಕು ಅನ್ನೋದೊಂದು ಆಸಕ್ತಿ ಬಂತು. ಅದರಿಂದ ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ಈಗ ಈ ದೇಶೀಯ ಬೀಜವನ್ನ ನೀವು ಟೋಟಲ್ ಒಟ್ಟಾಗಿ 147 ತಳಿಗಳನ್ನ ರಕ್ಷಣೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಇಷ್ಟೆಲ್ಲ ನೀವು ಬೀಜ ರಕ್ಷಣೆ ಮಾಡಿದ್ರಿ, ಆಮೇಲೆ ಸಮಗ್ರ ಕೃಷಿ ಅಭಿವೃದ್ಧಿಯನ್ನ ಮಾಡ್ಕೊಂಡಿದ್ರಿ. ಸೊ ಇದೆಲ್ಲವನ್ನು ಹೊರತುಪಡಿಸಿ ನಿಮ್ಗೆ ಸರ್ಕಾರದಿಂದ ಆಗ್ಲಿ ಬೇರೆ ಯಾವ ರೀತಿ ಪ್ರಶಸ್ತಿಗಳೇನಾದ್ರೂ ಸಿಕ್ಕಿದಾವ? ಸಾಕಷ್ಟು ಪ್ರಶಸ್ತಿಗಳು ನಮಗೆ ಸಮಗ್ರ ತೋಟ ನಾವು ಮಾಡಿದಂತ ಕೃಷಿ ಸಾಧನೆಯನ್ನ ಮೆಚ್ಚಿ ಈ ಒಂದು ಆತ್ಮ ಯೋಜನೆಯ ಕೃಷಿ ಇಲಾಖೆ ಶಿಗ್ಗಾಂವಿ ಅವರು ನಮ್ಗೆ 2022-23ನೇ ಸಾಲಿನಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ ಮತ್ತು 2023-24ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ಜಂಟಿ ಕೃಷಿ ಇಲಾಖೆ ಆತ್ಮ ಯೋಜನೆ ಸಂಯೋಜನಾಧಿಕಾರಿಗಳು ಹಾವೇರಿ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇದು ಸಾವಯವ ಭಾಗ್ಯ ಯೋಜನೆ ಅಡಿಯಲ್ಲಿ ನಾವೊಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಒಂದು ಈ ಸಾವಯವ ಕೃಷಿಯ ಸಂಪೂರ್ಣ ತರಬೇತಿಯ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇದು ದೇವಿ ಹೊಸೂರು ಒಂದು ತೋಟಗಾರಿಕಾ ಕೃಷಿ ಸಂಸ್ಥೆ, ಅಲ್ಲಿ ಎಂಟರ್ಪ್ರಿನರ್ಶಿಪ್ ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ವಿ. ಅಲ್ಲಿನೂ ಪ್ರಶಸ್ತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಆಮೇಲೆ ದೇಶಪಾಂಡೆ ಫೌಂಡೇಶನ್ ಅಲ್ಲಿ ನಾವು ಸ್ವಸಂಧಿ ಕೃಷಿ ಚೇತನ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡಿದ್ವಿ. ಇದು ಅವಾಗ ಅಲ್ಲೇ ಸರ್ಟಿಫಿಕೇಟ್ ಕೊಟ್ಟಿರೋದು. ಆಮೇಲೆ 2024ನೇ ಸಾಲಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರು ಕೃಷಿ ಮೇಳ ಇದರ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ಒಂದು ಕೃಷಿ ರೈತ ಆವಿಷ್ಕಾರಿ ರೈತ ವಿಜ್ಞಾನಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಇದು ಅದೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇದು ವಸ್ತು ಪ್ರದರ್ಶನದಲ್ಲಿ ನಾವು ಗೆಡ್ಡೆ ಗೆಣಸು ಪ್ರದರ್ಶನ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಪ್ರೈಸ್ ಅನ್ನ ತಗೊಂಡಿದ್ದೀವಿ. ಆಮೇಲೆ ಇದು ಕೃಷಿಕರ ಸಮೃದ್ಧಿಗೆ ಸಸ್ಯ ಸಂತೆ ಅಂತ 2024ರಲ್ಲಿ SCR ಕೃಷಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಅಲ್ಲಿ ನಾವು ಗೆಡ್ಡೆ ಗೆಣಸುಗಳನ್ನ ಹಾಗೂ ಸಸ್ಯಗಳನ್ನ ಪ್ರದರ್ಶನ ಮಾಡಿದ್ವಿ. ಅಲ್ಲಿ ಕೂಡ ನಮ್ಗೆ ಫಸ್ಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಧಾರವಾಡ ಹುಬ್ಬಳ್ಳಿಯ 3000 ಮಟ್ಟದಲ್ಲಿ ಗೆಡ್ಡೆ ಗೆಣಸು ಮೇಳಕ್ಕೆ ನಾವು ಗೆಸ್ಟ್ ಆಗಿ ಭಾಗವಹಿಸಿದ್ವಿ. ಈ ಒಂದು ಪತ್ರಿಕೆಯಲ್ಲಿ ಪ್ರಚಾರ ಆಗಿರೋದು ಎಲ್ಲ ಗೆಡ್ಡೆ ಗೆಣಸು ಮೇಳ. ಅದರಲ್ಲಿ ಸಾವಯವ ಕೃಷಿ ಮತ್ತು ಗೆಡ್ಡೆ ಗೆಣಸದ ಬಗ್ಗೆ ತರಬೇತಿಯನ್ನು ನೀಡಿರ್ತೀವಿ. ಆಮೇಲೆ ಅದೇ ರೀತಿ ವಿಜಯ ಕರ್ನಾಟಕ ಪತ್ರಿಕೆ ಶಿಗ್ಗಾಂವಿಯ ಸಂಪಾದಕರಾದ ಸತ್ಯಪ್ಪನವರು ಸರ್ ಅವರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನಮ್ಮದು ಒಂದು ಸಮಗ್ರ ತೋಟದ ಒಂದು ಮಾಹಿತಿಯನ್ನ ಪತ್ರಿಕೆಯಲ್ಲಿ ಪ್ರಸಾರ ಮಾಡಿರ್ತಾರೆ. ಅದೇ ರೀತಿ ಮೈಸೂರಿನ ರೋಟರಿ ಕ್ಲಬ್ ಈ ಒಂದು ಗೆಡ್ಡೆ ಗೆಣಸು ಮೇಳವನ್ನು ಸಹಜ ಸಮೃದ್ಧ ಸಂಸ್ಥೆಯವರು ಆಯೋಜನೆ ಮಾಡಿದ್ರು. ಅಲ್ಲಿ ನಾವು ಒಂದು ಗೆಡ್ಡೆ ಗೆಣಸು ಗೆಳೆಯ ಪ್ರಶಸ್ತಿಯನ್ನ ಅಲ್ಲಿ ನಾವು ಪಡ್ಕೊಂಡಿದ್ದೇವೆ. ಇದು ಗೆಡ್ಡೆ ಗೆಣಸು ಗೆಳೆಯ ಪ್ರಶಸ್ತಿ ಪ್ರಮಾಣ ಪತ್ರ. ಆಮೇಲೆ ಇದು ದಿಲ್ಲಿ ಒಳಗೆ ಟ್ರೆಡಿಷನಲ್ ವೆರೈಟಿ ಅಂತ ಉತ್ತಮ ಬೀಜ ಸಂರಕ್ಷಕರು ಅಂತ ಕರ್ನಾಟಕದಿಂದ ನಮ್ಮ ಅಲ್ಲಿ ಬೀಜ ಸಂರಕ್ಷಕರ ಪಟ್ಟಿ ಒಳಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರು ಕರೆಸಿ ಸನ್ಮಾನ ಮಾಡಿದ್ರು. ಅದೇ ರೀತಿ 360 ಕೃಷಿ 360 ಯೂಟ್ಯೂಬ್ ಚಾನಲ್ದವರು ಬೆಂಗಳೂರವರು ಬಂದು ಎಲ್ಲ ವಿಡಿಯೋ ಶೂಟ್ ಮಾಡಿ ಅವರು ಒಂದು ಸ್ಟುಡಿಯೋ ಕರೆಸಿ ನಮ್ಗೆ ಅಲ್ಲಿ ಕೂಡ ಅವಾರ್ಡ್ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇದು ಹೈದರಾಬಾದ್ನಲ್ಲಿ ಒಂದು ತೆಲಂಗಾಣ ಅಲ್ಲಿ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ವಾಸನ ಒಂದು ಸಂಸ್ಥೆ ವತಿಯಿಂದ ಅಲ್ಲಿ ನಾವು ನೈಸರ್ಗಿಕ ಕೃಷಿ ಬಗ್ಗೆ ತರಬೇತಿಯನ್ನ ಪಡ್ಕೊಂಡಿದ್ವಿ. ಅಲ್ಲಿ ನಮ್ಗೆ ಒಂದು ನೈಸರ್ಗಿಕ ಕೃಷಿ ತರಬೇತಿಯಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ನಾವು ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ರೈತ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಆಮೇಲೆ ಸಹಜ ಸಮೃದ್ಧ ಸಂಸ್ಥೆ ಇರ್ಬೋದು, ಆಮೇಲೆ ಬೈಪ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇರ್ಬೋದು, ಸಂಘ ಸಂಸ್ಥೆಗಳು, ರೈತರು ಈ ಎಲ್ಲ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದು. ಇದೆಲ್ಲ ನಾವು ಗೆಡ್ಡೆ ಗೆಣಸು ಮೇಳ, ಹಲಸು ಮೇಳದಲ್ಲಿ ಭಾಗವಹಿಸಿ ಹಲಸು ತಿನ್ನೋ ಸ್ಪರ್ಧೆಯಲ್ಲಿ, ಆಮೇಲೆ ಗೆಡ್ಡೆ ಗೆಣಸು ಪ್ರದರ್ಶನದಲ್ಲಿ ಭಾಗವಹಿಸಿದ ಫೋಟೋಗಳು. ಆಮೇಲೆ ಇದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಗೆಡ್ಡೆ ಗೆಣಸುಗಳ ಕುರಿತು ಬೆಳೆಯ ಮಾಹಿತಿಯನ್ನ ಸಂದರ್ಶನ ಮಾಡಿರೋದು. ಆಮೇಲೆ ಇದೆಲ್ಲ ನಾವು ತರಕಾರಿ ಸೊಪ್ಪುಗಳು ಈ ತರ ಮಾರಾಟ ಮಾಡ್ತಾ ಇರೋದು. ಆಮೇಲೆ ಇದೆಲ್ಲ ನಮ್ಮ ಕೈತೋಟದ ಒಂದು ಫೋಟೋಗಳು. ವಿದ್ಯಾರ್ಥಿ ಸಂಘದಿಂದ ಅವರು SSLC PUC ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪರ್ಸೆಂಟೇಜ್ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡ್ತಾರೆ. ಅದು ನಾವು ಕೃಷಿಯಲ್ಲಿ ಸಾಧನೆ ಮಾಡಿದ್ರಿಂದ ನಮ್ಮನ್ನು ಕರೆತವರು ಪುರಸ್ಕಾರವನ್ನು ನೀಡಿದ್ದಾರೆ. ಇದೆಲ್ಲ ನೋಡ್ರಿ, ಈಗ 145 ತಳಿಯ ಸಂರಕ್ಷಣೆ ಅಂತ ಹೇಳಿದೆ. ಸಾಮಿ ಬೆಳೆದಿದ್ದೀವಿ ನಾವು 1, 2,
3 4 ಒಂದು 5 ತರದ 6 ತರದ ಸಾಮೆ, ಒಂದು 4 ತರದ ನವಣೆ, ಕೆಂಪು ನವಣೆ, ಕಪ್ಪು ನವಣೆ, ಹಾಲು ನವಣೆ, ಉರ್ಪಲ್ ನವಣೆ ಅಂತ ಕೂದಲು, ಕೊರ್ಲೆ, ರಾಗಿ ಒಳಗೊಂದು 5-6 ವೆರೈಟಿ ನಾವು ಬೆಳೆದಿದ್ದೀವಿ. ಆಮೇಲೆ ತರಕಾರಿ ಸೊಪ್ಪುಗಳು, ತರಕಾರಿ ಬೀಜಗಳು, ಮೂಲಂಗಿ, ಆಮೇಲೆ ಹರಿವೆ ಸೊಪ್ಪು, ಕಿರಿಕ್ಸಾಲಿ, ರಾಜಗಿರ, ಪುಂಡಿ ಸೊಪ್ಪು, ಇವೆಲ್ಲ ಉಳ್ಳಾಗಡ್ಡಿ ಸೊಪ್ಪು, ಹೀಗೆಲ್ಲ ನಾವು ಸೊಪ್ಪಿನ ಬೀಜ ಇದು ಮಾಡಿದ್ದೀವಿ. ಆಮೇಲೆ ತರಕಾರಿ ಬೀಜಗಳು ಎಲ್ಲ ಬಳ್ಳಿ ತರಕಾರಿ ಇರ್ಬೋದು, ಕುಂಬಳ, ಹೀರೆ, ಹಾಗಲ, ಆಮೇಲೆ ಅವರೇ ಮಿಶ್ರ ಅವರೇ ಮಾಡ್ತಾ ಇದ್ದೀವಿ. ಆಮೇಲೆ ಟೊಮಾಟೊ, ಸಣ್ಣ ಟೊಮಾಟೊ, ಇದೆಲ್ಲ ಅದೇ ಸೊಪ್ಪಿನ ಬೀಜಗಳು, ಬಸಳೆ ಸೊಪ್ಪಿನ ಬೀಜ, ಆಮೇಲೆ ಮುಳ್ಳು ಹರಿವೆ ಸೊಪ್ಪು, ಆಮೇಲೆ ಉತ್ರಾಣಿ, ಕೋಲಾನಿ, ಹಿಂಗೆಲ್ಲ ನಾವು ಏನು ಕಸ ಹಾಕೋತಿದ್ವೋ ಅವನ್ನೆಲ್ಲ ನಾವು ಬೀಜ ಸಂರಕ್ಷಣೆ ಮಾಡಿ ಅದು ಆರೋಗ್ಯವಾಗಿ ಔಷಧಿ ಹಾಕಿ ಬಳಕೆ ಮಾಡ್ಬೋದು. ಗುಲಗಂಜಿ, ಕೆಂಪು ಗುಲಗಂಜಿ, ಬೆಳೆಟ್ ಅಂತ ಸಾಕಷ್ಟು ಔಷಧ ಬೀಜ, ಇದು ಚಪ್ರ ಮಣಿ ಬೀಜ, ಮುತ್ತಿದ್ರೆ ಮಣಿ ಬೀಜ, ಕಾಮ ಕಸ್ತೂರಿ ಬೀಜ, ಆಮೇಲೆ ಕಸ್ತೂರಿ ಮೆಂತೆ ಬೀಜ, ಸಾಕಷ್ಟು ನಾವು ಒಳಗಡೆ ಸೊಪ್ಪಿನ ಬೀಜಗಳನ್ನ ಇದು ಮಾಡೋದು. ಸರ್ ಇಷ್ಟೆಲ್ಲ ಇದನ್ನ ಹೊರತುಪಡಿಸಿ ನಿಮ್ಗೆ ಮತ್ತೆ ಬೇರೆ ಏನೆಲ್ಲ ಹವ್ಯಾಸಗಳಿದಾವೆ? ಅದೇ ಸರ್, ಈಗ ಇದೆಲ್ಲ ನಾವು ಬೀಜಗಳನ್ನ ಸಂರಕ್ಷಣೆ ಮಾಡಿ ಈ ತರ ಪ್ಯಾಕೆಟ್ ಮಾಡಿ ನಾವು ಸೇಲ್ ಮಾಡ್ತಾ ಇದೀವಿ. ಆಮೇಲೆ ಅಲಂಕಾರಿಕ ಗಿಡಗಳನ್ನ ಇದು ಮಾಡೋದು, ಆಮೇಲೆ ಪಕ್ಷಿಗಳನ್ನ ಸಾಕಾಣಿಕೆ ಮಾಡೋದು, ಆಮೇಲೆ ಜೇನು ಸಾಕಾಣಿಕೆ ಮಾಡೋದು, ಹಿಂಗೆಲ್ಲ ಹವ್ಯಾಸ ಇದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲಾನು ಅಳವಡಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತೀವಿ. ಕೊನೆಯದಾಗಿ ಈ ವಿಡಿಯೋ ಮೂಲಕ ಯುವಕರಿಗೆ, ರೈತರಿಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇನ್ನೊಂದು, ಅದರ ಜೊತೆಗೆ ಸಾವಯವ ಕೃಷಿಯ ಒಂದು ಪುಸ್ತಕಗಳನ್ನ ನಾನು ಓದ್ತಾ ಇರ್ತೇನೆ. ಜೇನು ಸಾಕಾಣಿಕೆ ಇರ್ಬೋದು, ಆಮೇಲೆ ಸಾವಯವ ಹೆಜ್ಜೆ ಪುಸ್ತಕ, ಹಿತ್ತಲಗಳ ಚಿತ್ತಾರ ಅಂತ, ಪಶುಗಳಿಗೆ ಔಷಧಿ ತಯಾರು ಮಾಡೋದು ಹೆಂಗಂತ, ಪಶುಗಳ ರಕ್ಷಣೆ ಮಾಡೋದು ಹೆಂಗಂತ, ಸಾಕಷ್ಟು ಸಾವಯವ ಕೃಷಿ ಸಂಬಂಧಪಟ್ಟಂಗ ಸಿರಿ ಸಮೃದ್ಧಿ, ನಿರಂತರ ಪತ್ರಿಕೆ, ಇವನ್ನೆಲ್ಲ ನಾನು ಅಭ್ಯಾಸ ಮಾಡಿ ಕೃಷಿ ಪ್ರಾರಂಭ ಮಾಡಿದ್ದು. ಅದು ನನ್ನ ಹವ್ಯಾಸ. ಅದರ ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ಯುವಕರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಬೇರೆ ಬೇರೆ ನಾವು ಕೊಪ್ಪಳಗಳಿಗೆ ಹೋಗಿ ಅಲ್ಲಿ ಹೋಗಿ ನಾವು ಅವರ ಅಡಿಯಾಳಾಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಸಣ್ಣ ಜಾಗದಲ್ಲಿ ಅಥವಾ ಸಣ್ಣ ಹೊಲದಲ್ಲಿ ಒಂದು ಸಾವಯವ ಕೃಷಿ, ಸಮಗ್ರ ಕೃಷಿ, ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾದಲ್ಲಿ ಸಾಕಷ್ಟು ಅವಕಾಶಗಳಿದಾವೆ. ಇದರಲ್ಲಿ ನಾವು ಹೆಸರು ಮಾಡಬಹುದು, ಹಣ ಗಳಿಸಬಹುದು. ಯಾವುದೇ ರೀತಿಯಾದಂತಹ ನೀವು ಇವತ್ತು ಕೃಷಿ ಏನು ದೇಶೀಯ ತಳಿಗಳದಾವ ಅಂತಂದ್ರೆ ನಿಮಗ್ ಬೇಕಾದ, ನಮಗ್ ಬೇರೆದವರಿಗೆ ರೈತರಿಗೆ ವಿಡಿಯೋನ ನೋಡಿ ಅಂದಂತಹ ರೈತರಿಗೆ ಬೇಕಾದಂತಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು ಸರ್. ಈಗೆಲ್ಲ ನಾವು ತರಕಾರಿ ಬೀಜ, ಸೊಪ್ಪಿನ ಬೀಜ, ಔಷಧಿ ಗಿಡಗಳು, ಹಣ್ಣಿನ ಗಿಡಗಳು, ಆಮೇಲೆ ಗೆಡ್ಡೆ ಗೆಣಸುಗಳ ಸಸ್ಯಗಳು ಎಲ್ಲಾನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಈಗ ಯಾರು ಆಸಕ್ತಿ ಉಳ್ಳವರು, ಸಾವಯವ ಕೃಷಿ ಮಾಡಕ್ ಆಸಕ್ತಿ ಉಳ್ಳವರು ತಮ್ಮ ಸಣ್ಣ ಜಾಗದಲ್ಲಿ ಏನು ಕೈತೋಟ ಮಾಡ್ಬೇಕಂತೀರಿ ಅಥವಾ ಸಾವಯವ ಕೃಷಿ ಮಾಡ್ಬೇಕಂತೀರಿ ಅಂತವ್ರಿಗೆಲ್ಲ ನಮ್ಮ ಹತ್ರ ಇರೋವೆಲ್ಲ ಗೆಡ್ಡೆ ಗೆಣಸುಗಳಿರ್ಬೋದು, ತರಕಾರಿ ಬೀಜಗಳಿರ್ಬೋದು, ಹೊಲಬೇಲಿ ಸೊಪ್ಪಿನ ಬೀಜಗಳಿರ್ಬೋದು, ಅಕ್ಕಡಿ ಕಾಳುಗಳಿರ್ಬೋದು, ಸಿರಿಧಾನ್ಯ ಇರ್ಬೋದು, ಎಲ್ಲಾ ಬೀಜನೂ ನಾವು ಕೊಡಕ್ ತಯಾರಿದ್ದೀವಿ. ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿದ್ರೆ ನೀವು ನಾವು ನಿಮ್ಗೆ ಬೇಕಾದಂತ ಬೀಜಗಳು ನಮ್ಮ ಹತ್ರ ಲಭ್ಯ ಇದೆ. ನಮ್ಮ ಕಾಂಟ್ಯಾಕ್ಟ್ ನಂಬರು 7619340607. ನಮ್ಮೂರು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಮುಗುಳಿ ಗ್ರಾಮ. ಇವ್ರ ಯಾರಾದ್ರೂ ಇಂಟ್ರೆಸ್ಟೆಡ್ ಪರ್ಸನ್ಸ್ ಇದ್ರೆ ಕೆಳಗಡೆ ನಂಬರ್ ನ ಕೊಟ್ಟಿರ್ತೀವಿ, ಆ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೊಬಹುದು. ಸೊ ಇಲ್ಲೊಬ್ಬ ಇರುವಂತ ವಿಶೇಷ ವ್ಯಕ್ತಿಯನ್ನ ನಾವು ನೋಡಿದ್ಮೇಲೆ, ಸೊ ಇವ್ರ ಓವರ್ ಆಲ್ ಆಗಿ ಇವರೆಲ್ಲ ಚಿತ್ರಣವನ್ನ ನೋಡಿದ್ಮೇಲೆ ಅನ್ಸಿದ್ದೇನು ಅಂತಂದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವನ ತುಡಿತ ಇರಬೇಕು, ಆ ತುಡಿತಕ್ಕೆ ಪ್ರಬಲವಾದಂತಹ ಆಸಕ್ತಿಯೂ ಕೂಡ ಇರ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಜೊತೆಗಿದಂತಹ ಈ ಸ್ಪೆಷಲ್ ವ್ಯಕ್ತಿಯ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಮತ್ತು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.